ಓಂ ಸಾಯಿರಾಮ್. ಭಕ್ತಿ, ಸೇವೆ ಮತ್ತು ಮಾನವೀಯತೆಯ ಸಂಗಮವೇ ದಕ್ಷಿಣ ಶಿರಡಿ ಶ್ರೀ ಸಾಯಿಬಾಬಾ ದೇವಸ್ಥಾನ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕೆಜಿಎಫ್ ಮುಖ್ಯ ರಸ್ತೆಯ SG ಕೋಟೆಯಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವು ಇಂದು ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಶ್ರೀ ಸಾಯಿಬಾಬಾ ಅವರ ಶ್ರದ್ಧೆ ಮತ್ತು ಸಬೂರಿ ಎಂಬ ಅಮರ ಸಂದೇಶವನ್ನು ಜನರ ಬದುಕಿನಲ್ಲಿ ಬೆಳಗಾಗಿಸುವ ಉದ್ದೇಶದಿಂದ ನಿರ್ಮಾಣಗೊಂಡ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ದಿನವೂ ಭಕ್ತಿ ಮತ್ತು ಸೇವೆಯ ಪರಿಮಳ ಹರಡುತ್ತಿದೆ. ಈ ದಿವ್ಯ ಕ್ಷೇತ್ರದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದ ಶ್ರೀ ಮುನಿಮಾರಪ್ಪ ಅವರು ತಮ್ಮ ಜೀವನವನ್ನೇ ಸಾಯಿಬಾಬಾ ಅವರ ಪಾದ ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೆ. ಅವರು ಕನಸಾಗಿದ್ದ ಈ ದೇವಾಲಯ ಇಂದು ಸಾವಿರಾರು ಭಕ್ತರಿಗೆ ಆಶ್ರಯವಾಗಿದ್ದು ಆಧ್ಯಾತ್ಮಿಕ ನೆಮ್ಮದಿಯ ತಾಣವಾಗಿ ಬೆಳೆಯುತ್ತಿದೆ. ಪ್ರತಿ ವರ್ಷ ಗುರುಪೂರ್ಣಿಮೆಯ, ರಾಮನವಮಿ, ವಿಜಯದಶಮಿ, ನವರಾತ್ರಿ ಸೇರಿದಂತೆ ಅನೇಕ ಧಾರ್ಮಿಕ ಉತ್ಸವಗಳಲ್ಲಿ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಗುರುಪೂರ್ಣಿಮೆ ದಿನ ಬೆಳಗಿನ ಬ್ರಹ್ಮಮುಹೂರ್ತದಿಂದಲೇ ಶ್ರೀ ಸಾಯಿಬಾಬಾ ಅವರಿಗೆ ವಿಶೇಷ ಪೂಜೆ, ಪಂಚಾಮೃತ ಸ್ನಾನ, ಹೋಮ, ಸತ್ಯನಾರಾಯಣ ಪೂಜೆ ಮತ್ತು ಮಹಾಮಂಗಳಾರತಿ ನೆರವೇರಿಸಲಾಗುತ್ತದೆ. ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡು ಶ್ರೀ ಸಾಯಿಬಾಬಾ ಅವರ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆಯುತ್ತಾರೆ. ಆದರೆ ಈ ದೇವಾಲಯದ ವಿಶೇಷತೆ ಕೇವಲ ಪೂಜೆ ಮತ್ತು ಉತ್ಸವಗಳಲ್ಲಿ ಮಾತ್ರವಲ್ಲ, ಸೇವೆಯೂ ಇಲ್ಲಿ ನಿಜವಾದ ಆರಾಧನೆ. ಅನ್ನದಾಸೋಹ ಮೂಲಕ ಹಸಿದವರಿಗೆ ಅನ್ನ, ರಕ್ತದಾನ ಶಿಬಿರದ ಮೂಲಕ ಜೀವನದ ಉಚಿತ ಆರೋಗ್ಯ ತಪಾಸಣೆ, ಶಿಬಿರದ ಮೂಲಕ ಆರೋಗ್ಯ ಕಾಳಜಿ, ವೃದ್ಧರಿಗೆ ಕಂಬಳಿ ವಿತರಣೆ, ಮಕ್ಕಳಿಗೆ ಅಗತ್ಯ ವಸ್ತುಗಳ ವಿತರಣೆ, ವೀರ ಯೋಧರ ಸನ್ಮಾನ, ಅಂಗವಿಕಲರಿಗೆ ನೆರವು, ಇಂತಹ ಸಮಾಜಮುಖಿ ಸೇವೆಗಳು ನಿರಂತರವಾಗಿ ನಡೆಯುತ್ತಿವೆ. ಈ ಎಲ್ಲ ಕಾರ್ಯಗಳು ಹಿಂದೆ ಒಂದೇ ಒಂದು ನಂಬಿಕೆ ಇದೆ: ಮಾನವ ಸೇವೆಯೇ ಮಾಧವ ಸೇವೆ. ಧರ್ಮದರ್ಶಿ ಶ್ರೀ ಮುನಿಮಾರಪ್ಪ ಅವರು ಭಕ್ತರೊಂದಿಗೆ ಬೆರೆತು ಅವರ ನೋವು ನಲಿವುಗಳನ್ನು ಅರಿತು ಸಾಯಿಬಾಬಾ ಅವರ ಸೇವೆಯನ್ನು ಸಮಾಜದ ಸೇವೆಯಾಗಿ ರೂಪಿಸಿದ್ದಾರೆ. ಇದಕ್ಕಾಗಿಯೇ ಇಂದು ದಕ್ಷಿಣ ಶಿರಡಿ ಶ್ರೀ ಸಾಯಿಬಾಬಾ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಭಕ್ತಿ, ಪ್ರೀತಿ, ಕರುಣೆ ಮತ್ತು ಮಾನವೀಯತೆಯ ಜೀವಂತ ಸಂದೇಶವಾಗಿದೆ. ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನ ಮನದಲ್ಲೂ ಹೊಸ ಭರವಸೆ ಮೂಡುತ್ತದೆ, ಹೊಸ ಆತ್ಮವಿಶ್ವಾಸ ಬೆಳೆಯುತ್ತದೆ. ಸಾಯಿಬಾಬಾ ಅವರ ಕೃಪೆ ಅನುಭವ ದೊರೆಯುತ್ತದೆ. ನಾವೆಲ್ಲರೂ ಶ್ರೀ ಸಾಯಿಬಾಬಾ ಅವರ ಶ್ರದ್ಧೆ ಮತ್ತು ಸಬೂರಿ ಎಂಬ ದಿವ್ಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸೇವೆಯ ಮಾರ್ಗದಲ್ಲಿ ಸಾಗೋಣ. ದಕ್ಷಿಣ ಶಿರಡಿ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಾಬಾರ ಆಶೀರ್ವಾದ ಪಡೆಯಿರಿ. ಓಂ ಸಾಯಿರಾಮ್. ಜೈ ಸಾಯಿನಾಥ. ಶ್ರೀ ಜೈ ಸಾಯಿನಾಥ್ ಮಹಾರಾಜ್ ಕಿ ಜೈ. ಹಾಗೆ ಈ ದೇವಸ್ಥಾನದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಹಾಗೂ ಧರ್ಮದರ್ಶಿಗಳಾದ ಶ್ರೀ ಮುನಿಮಾರಪ್ಪ ಅವರು ಹಾಗೂ ದೇವಸ್ಥಾನದ ಕಾರ್ಯದರ್ಶಿಯಾದ ಡಾಕ್ಟರ್ ರಾಧಾ ಅವರು ಈ ದೇವಸ್ಥಾನದ ವಿವಿಧ ಆಚರಣೆಗಳ ಬಗ್ಗೆ ಅವರು ತುಂಬ ಹೃದಯದಿಂದ ಎಲ್ಲ ಹೇಳ್ಕೊಂಡ್ರು. ಮತ್ತು ದೇವಸ್ಥಾನದ ಪ್ರತಿಯೊಂದು ಪ್ರಗತಿಗೆ ಧರ್ಮದರ್ಶಿಗಳಾದ ಶ್ರೀ ಮುನಿಮಾರಪ್ಪ ಅವರು ಎಲ್ಲ ಒಂದು ವಿಚಾರಗಳನ್ನು ಭಕ್ತಾದಿಗಳಿಗೆ ತಿಳಿಸುತ್ತಾ ಇಲ್ಲಿ ಅವರು ಸೇವೆಯ ಮುಖ್ಯ ಉದ್ದೇಶ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ. ಇದರಲ್ಲಿ ಸ್ವಯಂ ಸೇವಕರು ಮತ್ತು ದಾನಿಗಳಿಂದನೇ ಈ ದೇವಸ್ಥಾನ ಅಭಿವೃದ್ಧಿಯಲ್ಲಿ ಬರುತ್ತಿದೆ ಅಂತ ಶ್ರೀ ಮುನಿಮಾರಪ್ಪ ಅವರು ಹೇಳಿದರು. ಅವರು ಅದಲ್ಲದೇ ಆರೋಗ್ಯ ತಪಾಸಣೆ, ರಕ್ತ ಶಿಬಿರಗಳು ಇಂಥವುಗಳನ್ನು ದಿನೇ ದಿನೇ ಏರ್ಪಡಿಸುತ್ತಾ ಬಡವರಿಗೆ ಮತ್ತು ನಿರ್ಗತರಿಗೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಅವರು ಹೇಳಿದರು. ಇದನ್ನು ಅವ್ರ ಮುಖಾಂತರ ಅವರ ಒಂದು ಬಾಯಲ್ಲಿ ನಾವು ಕೇಳೋಣ. ಅವರ ಮಾತಿನಲ್ಲಿ ತುಂಬ ವಿಶೇಷವಾಗಿ ಗುರುಪೂರ್ಣಿಮೆ ನಡೆಯಿತು. तीन
सबके बनाए तू बिगड़े काम, हे साईं राम, हे साईं राम। सबके बनाए तू बिगड़े काम, हे साईं राम, हे साईं राम, हे साईं राम। ನಮ್ಮ ಹೆಸರು ಮುನಿಮಾರಪ್ಪ ಅವರು ಅಂತ ಹೇಳ್ಬಿಟ್ಟು ನಮ್ಮ ದೇವಸ್ಥಾನ SG ಕೋಟೆ ಬಂಗಾರಪೇಟೆ ಟು KGF ಮೇಯ್ನ್ ರೋಡಲ್ಲಿ ದಕ್ಷಿಣ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಅಂತ ಹೇಳ್ಬಿಟ್ಟು ಸುಮಾರು 10 ವರ್ಷಗಳಿಂದ ನಡೀತಾ ಇದೆ. ಪ್ರತಿ ಗುರು ಪೌರ್ಣಮಿಗೆ ಮತ್ತು ಹೊಸ ವರ್ಷಕ್ಕೆ ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅನ್ನದಾನ ಇದು ನಡೀತಾ ಇರುತ್ತೆ. ಮತ್ತು ನಮ್ಮ ವಾಲಂಟಿಯರ್ಸು ಸುಮಾರು ನಮಗೆ ಒಂದು 100 ಜನ 150 ಜನ ವಾಲಂಟಿಯರ್ಸೇ ಇದ್ದಾರೆ. ಇಲ್ಲಿ ಉಚಿತವಾಗಿ ಬಾಬಾ ಸೇವೆ ಮಾಡೋದಕ್ಕೋಸ್ಕರ ಬರ್ತಾ ಇರ್ತಾರೆ. ಸೊ ಹಂಗಾಗಿ ನಮ್ಮ ಕಾರ್ಯಕ್ರಮಗಳು ಪ್ರತಿಯೊಂದು ನಡೀತಾ ಇರುತ್ತೆ. ಹೋಮ ಇರುತ್ತೆ, ಮತ್ತು ಸತ್ಯನಾರಾಯಣ ಪೂಜೆ ಇರುತ್ತೆ, ಮತ್ತು ಪಲ್ಲಕ್ಕಿ ಇರುತ್ತೆ, ಮತ್ತು ಅನ್ನದಾನ ಇರುತ್ತೆ, ಮತ್ತು ರಕ್ತದಾನ ಶಿಬಿರ ಇರುತ್ತೆ, ಮತ್ತು ಹೆಲ್ತ್ ಕ್ಯಾಂಪ್ ಇರುತ್ತೆ. ಪ್ರತಿಯೊಂದು ಕೆಳಗಡೆ ಎಲ್ಲ ನಡೀತಾ ಇದೆ. ಎಲ್ಲರೂ ಬಂದು ಭಕ್ತರು ಸಾವಿರಾರು ಜನ ಬಂದು ಇಲ್ಲಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಹೋಗ್ತಾ ಇರೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಬಾಬಾ ಅವರ ಆಶೀರ್ವಾದದಿಂದ ಪ್ರತಿಯೊಂದೂ ಚೆನ್ನಾಗಿ ನಡೀತಾ ಇದೆ. ಸೊ ಹೀಗಾಗಿ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಂದ್ರೆ ಇದೊಂದು ಊರು ಹಬ್ಬ ಥರ ನಡೀತಾ ಇದೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಜೊತೆಯಲ್ಲಿರುವಂಥ ನಮ್ಮ ವಾಲಂಟಿಯರ್ಸು ನಮಗೆ ಬಹಳ ಮುಖ್ಯ. ಆ ಥರ ವಾಲಂಟಿಯರ್ಸ್ ಇರೋದ್ರಿಂದ ಮತ್ತು ದಾನಿಗಳಿರೋದ್ರಿಂದ ನಾವು ಈ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಇದನ್ನು ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. हरे हरे कृष्णा